ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನೋಡಿ ಮಾರ್ನಿಂಗ್ ಗ್ಲೋರಿ ಅಂತ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಪಿಂಕ್ ಕಲರು ಮತ್ತು ಬ್ಲೂ ತುಂಬ ಚೆನ್ನಾಗಿದೆ. ಬೆಳಗ್ಗೆ ಹೊತ್ತು ಬಂದರೆ ತುಂಬಾ ಖುಷಿ ಆಗುತ್ತೆ. ನಾನು ಸ್ವಲ್ಪ ಲೇಟಾಗಿ ಬಂದ್ರಂತೂ ಎಲ್ಲ ಒಣಗೋಗ್ಬಿಟ್ಟಿರುತ್ತೆ. ಇನ್ನೊಂದು ಸ್ವಲ್ಪ ಹೊತ್ತಿರುತ್ತೆ ಅಷ್ಟೇ. 10-11 ಬಿಸಿಲಿದ್ರೆ ಅಷ್ಟೊತ್ತು ಇರೋಕ್ಕಾಗಲ್ಲ. ಅದು ತುಂಬ ಸೆನ್ಸಿಟಿವ್ ಗಿಡ ಕೂಡ ಇದು. ನನಗೆ ಸೀಡ್ಸ್ನ ಕಲೆಕ್ಟ್ ಮಾಡೋಕ್ಕೆ ಹೇಳಿದ್ದಾರೆ. ಹಾಗಾಗಿ ಬ್ಲೂ ಮತ್ತು ಪಿಂಕ್ ಎರಡೂ ಬ್ಲೂ ಕಲೆಕ್ಟ್ ಮಾಡಬೇಕು. ಹಾಗೆ ಇದ್ರ ಜೊತೇಲಿ ರೆಡ್ ಕಲರು ಸ್ಫಟಿಕ ಕೂಡ ಬಿಟ್ಟಿದೆ. ಎಷ್ಟು ಚೆನ್ನಾಗಿದೆ ಅಲ್ಲ ಕಾಂಬಿನೇಷನು. ಬ್ಲೂ, ರೆಡ್, ಪಿಂಕ್, ಆಮೇಲೆ ಇದು ಲ್ಯಾವೆಂಡರ್ ಶಂಖಪುಷ್ಪ ಕಾಣಿಸ್ತಿದೆಯಾ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಖುಷಿ ಆಯಿತು. ಇಲ್ಲಂತೂ ಡಾರ್ಕ್ ಪಿಂಕ್, ಬ್ಲೂ ನೋಡಿ, ಎಲ್ಲ ಕಲರ್ ಪಿಂಕು, ವೈಟು ಎಲ್ಲ ಕಲರ್ಸು ಮಿಕ್ಸ್ ಆಗಿಬಿಟ್ಟಿದೆ. ಲ್ಯಾವೆಂಡರ್ ಕಲರು ಶಂಖಪುಷ್ಪ ಸೀಡ್ಸ್ ಆಗ್ತಾಯಿದೆ. ಅದು ಒಣಗಬೇಕು. ಒಣಗಿದ್ಮೇಲೆ ಅದನ್ನು ಕೂಡ ಕಲೆಕ್ಟ್ ಮಾಡಬೇಕು. ಇದು ಮೇಲ್ಗಡೆ ಮಾತ್ರ ಹಾಕಿದ್ದೀನಿ, ಕೆಳಗಡೆ ಇಲ್ಲ. ಅದನ್ನು ಕೂಡ ನಾನು ಕೆಳಗಡೆ ಹಾಕ್ಬೇಕು ಅಂದ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಪಿಂಕ್, ಮಲ್ಲಿಗೆ ಒಂದಿದೆ, ಹಾಗೆ ರೋಸ್ ಬಿಟ್ಟಿದೆ. ಇದ್ರ ಸುತ್ತ ಹುಳ ನೋಡಿ ಹೆಂಗಿದೆ ಅಂತ. ಏನು ಗಮ್ಮಂತಿದೆ ಅಂದರೆ ಇದು ಒಂದೇ ಬಿಟ್ಟಿರೋದು ಗಮ್ಮ ಅಂತ ಇದೆ, ಸಿಕ್ಕಾಬಟ್ಟೆ ಗಮ್ಮ ಅಂತ ಇದೆ. ಇನ್ನೊಂದು ತೋರಿಸ್ತೀನಿ ಹೇಗಿದೆ ಏನು ಅನ್ನೋದನ್ನು. ನಿತ್ಯ ಪುಷ್ಪ ಅಂತೂ ಎಲ್ಲ ಕಡೆ ಹರಳಿ ನಿಂತಿದೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಹೂವು ಅಂತ. ಮಲ್ಲಿಗೆ ಹೂವು ಒಂದೊಂದೇ ಕಿತ್ತಿ ಇಟ್ಟರೆ ಅಷ್ಟು ಚೆನ್ನಾಗಿರತ್ತೆ. ಎಷ್ಟೆಷ್ಟು ದೊಡ್ಡದಿದೆ ನೋಡಿ. ಏನು ಗಮ್ಮಂತಿದೆ ಅಂದರೆ ಇದ್ರ ಸ್ಮೆಲ್ಲು ಮತ್ತು ಹಾಗೆ ಇದ್ರದ್ದು ಘಮ ಎಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ. ಹುಳ ನೋಡಿ ಯಾವ ಥರ ಇದೆ ಹುಳಗಳು, ಅದು ಕೂಡ ಡಿಸೈನ್ ಇದೆ. ಹಾಗೆ ದಾಸವಾಳ ಬಿಟ್ಟಿದೆ. ಇದು ಅರಳ್ಕೊಂಡಿರುತ್ತೆ. ಇದನ್ನು ಒಂದು ಸ್ವಲ್ಪ ಹಾರ್ವೆಸ್ಟ್ ಮಾಡಿದ್ರೆ ಸಾಕು, ಇದಾಗ್ಬಿಡತ್ತೆ, ಏನೋ ಬಾಡ್ಕೊಂಡಂಗೆ ಆಗ್ಬಿಡತ್ತೆ ಬೇಗನೆ. ಸ್ವಲ್ಪ ತುಳಸಿ ಬಿಡಿಸ್ಕೊತೀನಿ. ನನಗೆ ಇವತ್ತು ಸಾಕಷ್ಟು ದಾಸವಾಳ ಸಿಕ್ಕಿದೆ, ಆದರೂ ಇವತ್ತೊಂದು ಸ್ವಲ್ಪ ಕಿತ್ಕೊತಾ ಇದ್ದೀನಿ. ಇದು ಹುಳ ಕಳಿಸ್ಬಿಟ್ಟು ಹೂವು ಕಿತ್ಕೊಳ್ಳೋಣ. ಚೆನ್ನಾಗಿದೆ ಹೂವು. ನೋಡಿ ಗಮ್ಮಂತೈತೆ. ಇಲ್ಲೊಂದು 2 ಮಲ್ಲಿಗೆ ಹೂ ಬಿಟ್ಬಿಟ್ಟಿದ್ದೀನಿ, ಅದೊಂದೆರಡು ಕಿತ್ಕೊಳ್ಳೋಣ. ಇಷ್ಟು ಚಿಕ್ಕ ಗಿಡದಲ್ಲೇ ತಪ್ಪಿಸ್ಕೊಂಡು ಬಿಡತ್ತೆ ನೋಡಿ. ಹಾಗೆ ಇವತ್ತು ಒಂದು ಸ್ವಲ್ಪ ಇದನ್ನು ಕಿತ್ಕೊಬೇಕು. ಅದರಲ್ಲಿ ಓಡಿಸ್ದೆ, ಪುನಃ ಇದರಲ್ಲಿ ಬಂದಿದೆ. ಅದಕ್ಕೆ ಹೇಳೋದು ಹೂವನ ಮೂಸಬಾರ್ದು ಅಂತ. ಹೂವು ಮುಸಿದ್ರೆ ಸ್ಮೆಲ್ ಇರುತ್ತೆ ನೋಡಿ. ಇವತ್ತು ನಮ್ಮ ಟೆರೆಸ್ ಗಾರ್ಡನ್ನಲ್ಲಿ ವೈಟ್ ದಾಸವಾಳ ಬಿಟ್ಟಿದೆ. ಇದು ನನ್ನ ಹತ್ರ ಇರಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಫುಲ್ಲು ಪ್ಯೂರ್ ವೈಟ್. ಹಾಗೆ ಇದು ಕೂಡ ನಾಟಿದೆ. ಇದು ನಿನ್ನೆ ಬಂದಿರಲಿಲ್ಲ ನಾನು, ಅದು ಒಣಗೋಗ್ಬಿಟ್ಟಿದೆ. ಇದಿದೆ, ಇಷ್ಟು ಇದೆ. ಮಾರ್ನಿಂಗ್ ಗ್ಲೋರಿ ಅಂತೂ ಫುಲ್ಲು ಎಲ್ಲ ಕಡೆನೂ ಬಂದುಬಿಟ್ಟಿದೆ. ಹಾಗೆ ಲ್ಯಾವೆಂಡರ್ ಒಂದು ಹೂವು ಅರಳಿದೆ, ಅದು ಸರಿಯಾಗಿ ಅರಳಿಲ್ಲ ಯಾಕೋ. ಇಷ್ಟಿದೆ. ಸ್ವಲ್ಪ ಗಣಿಕೆ ಸೊಪ್ಪು ಕಿತ್ಕೊಂಡು ಹೋಗೋಣ ಅಂತ ಬಂದೆ. ಗಣಿಕೆ ಸೊಪ್ಪನ್ನು ಹಾರ್ವೆಸ್ಟ್ ಮಾಡ್ಕೊಳ್ತೀನಿ. ಸ್ವಲ್ಪ ಇದೆ ಕೆಳಗಡೆ, ಒಂದು ಗಿಡದಲ್ಲಿ ಇತ್ತು, ಕಿತ್ಕೊಂಡು ಬಂದೆ. ಹಾಗೆ ಇದೊಂದು ಸ್ವಲ್ಪ ಗಣಿಕೆ ಸೊಪ್ಪು ಕಿತ್ಕೊಂಡೋಗಿ ಇವತ್ತು ಗಣಿಕೆ ಸೊಪ್ಪಿನ ಮೊಸಪ್ಪು ಮಾಡೋಣ ಅಂದ್ಬಿಟ್ಟು ಬಿಡಿಸ್ಕೊತಾ ಇದ್ದೀನಿ. ಇಲ್ಲಿ ನಿಂಬೆ ಗಿಡ ಇದೆ. ನಿಂಬೆ ಗಿಡದ ಒಳಗಡೆ ನಿಂಬೆ ಮುಳ್ಳು ಚುಚ್ಚಿದ್ರಂತೂ ಸಿಕ್ಕಾಬಟ್ಟೆ ನೋಯುತ್ತೆ.
ಸೇಬಿಸ್ದು ಸ್ಫಟಿಕ ಗಿಡ ಅಂತೂ ಎಲ್ಲಂದರಲ್ಲೇ ಒಂದೊಂದು ಬಂದ್ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿದೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ.